ನಮ್ಮಲ್ಲಿ ತುಂಬ ಜನ ಮಧ್ಯಾಹ್ನ ಮಲಗೋದನ್ನು ಅಭ್ಯಾಸ ಮಾಡ್ಕೊಂಡಿರ್ತೀವಿ. ಸೊ ಮಧ್ಯಾಹ್ನ ಮಲಗಬೇಕು ಬೇಡೋ, ಇದು ಆರೋಗ್ಯಕ್ಕೆ ಹಿತಕಾರಿನೋ ಅಹಿತಕಾರಿನೋ ಅಂತ ಹೇಳಿ ಆಯುರ್ವೇದ ಶಾಸ್ತ್ರ ಏನು ಹೇಳುತ್ತೆ, ಮಾಡರ್ನ್ ಸೈನ್ಸ್ ಏನು ಹೇಳುತ್ತೆ ಮಲಗೋದ್ರ ಬಗ್ಗೆ, ಎಸ್ಪೆಷಲಿ ಡೇ ನ್ಯಾಪಿಂಗ್ ಅಥವಾ ಮಧ್ಯಾಹ್ನ ಮಲಗೋದ್ರ ಬಗ್ಗೆ ಅಂತ ನೋಡೋಣ. ಆಯುರ್ವೇದ ಯಾವತ್ತೂ ರಿಕಮೆಂಡ್ ಮಾಡಲ್ಲ ಮಧ್ಯಾಹ್ನ ಮಲಗಲೇಬಾರ್ದು ಅಂತ ಹೇಳುತ್ತೆ, ಎಕ್ಸೆಪ್ಟ್ ಗ್ರೀಷ್ಮ ಋತು. ಕೆಲವು ಜನಗಳಿಗೆ ಅದು ಎಕ್ಸೆಪ್ಷನ್ ಇದೆ, ಅವ್ರುಗಳು ಮಲಗಬಹುದು. ಮಲಗಿದ್ರೂ ಕೂಡ ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆ ಒಳಗಡೆ, 3 ಗಂಟೆ ಮೇಲೆ ಮತ್ತೆ ಮಲಗಂಗಿಲ್ಲ. 1 ಗಂಟೆಯಿಂದ 3 ಗಂಟೆ ಒಳಗಡೆ 48 ನಿಮಿಷ ಅಂದರೆ 48 ಮಿನಿಟ್ಸ್ ಒಂದು ಮುಹೂರ್ತ ಅಂತ ಏನು ಕರಿತೀವಿ, ಅಷ್ಟು ಮುಹೂರ್ತ ಮಾತ್ರ ನಾವು ಮಲಗಬಹುದು ಅಂತೇಳಿ ಆಯುರ್ವೇದ ರಿಕಮೆಂಡ್ ಮಾಡಿದೆ. ಯಾಕೆ ಮಲಗಬಾರ್ದು ಅಂತ ಹೇಳಿದ್ರೆ, ಬೇರೆ ಬೇರೆ ದೋಷಗಳಿರುತ್ತೆ ಆಯುರ್ವೇದದಲ್ಲಿ, ವಾತ ಪಿತ್ತ ಕಫ, ಈ ದೋಷಗಳು ಉಲ್ಬಣ ಆಗುತ್ತೆ. ಹಾಗೆ ಆಮದೋಷ ಜಾಸ್ತಿ ಆಗಿಬಿಟ್ಟು ಸಮಸ್ಯೆಗಳನ್ನ ಕಾಸ್ ಮಾಡುತ್ತೆ. ಮೆಟಬಾಲಿಕ್ ಡಿಸಾರ್ಡರ್ ಆಗಿರ್ಬೋದು, ಇನ್ಸುಲಿನ್ ಸೆನ್ಸಿಟಿವಿಟಿ ಆಗಿರ್ಬೋದು, ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು, ಹಾರ್ಮೋನಲ್ ವೇರಿಯೇಷನ್ಸ್ ಆಗಿರ್ಬೋದು, ಸೈಕಾಲಜಿಕಲ್ ಇಶ್ಯೂಸ್ ಆಗಿರ್ಬೋದು, ಇವೆಲ್ಲ ಆಗಬಾರ್ದು ಅನ್ನೋದಕ್ಕೆ ಆಯುರ್ವೇದ ಏನು ಹೇಳುತ್ತೆ, ಮಲಗಬಾರ್ದು ಮಧ್ಯಾಹ್ನ ಅಂತ ಹೇಳ್ತೀವಿ. ಮಾಡರ್ನ್ ಮೆಡಿಸಿನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಒಂದು 20 to 30 ಮಿನಿಟ್ಸ್ ಪವರ್ ನ್ಯಾಪಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ ಬ್ರೈನ್ ರಿಫ್ರೆಶ್ ಆಗುತ್ತೆ ನಿಮ್ಮದು, ಮತ್ತು ಮೆಮೊರಿ ಕೂಡ ಡಿಸ್ಟರ್ಬ್ ಆಗೋಲ್ಲ. ಯಾರೆಲ್ಲ ರಾತ್ರಿ ಮಲಗಿರಲ್ಲ, ಎಸ್ಪೆಷಲಿ ಸ್ಟೂಡೆಂಟ್ಸ್ಗಳು, ಅಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ. ರಾತ್ರಿ ಜಾಗರಣೆ ಮಾಡಿದವರು ಅಂಥವ್ರಂತೂ ಮಲಗಲೇಬೇಕು ಅಂತ ಹೇಳಿ ಮಾಡರ್ನ್ ಮೆಡಿಸಿನ್ ಹೇಳುತ್ತೆ. ಆಯುರ್ವೇದದಲ್ಲಿ ಇದೊಂದು ಶ್ಲೋಕನ ವರ್ಣನೆ ಮಾಡಿದರೆ, ಸರ್ವದೇಶ ದಿವಾ ಸ್ವಾಪಃ ಪ್ರತಿಷಿದ್ಧೋ ಅನ್ಯತ್ರ ಗ್ರೀಷ್ಮ ಅಂತ ಹೇಳಿದ್ರೆ, ಯಾವುದೇ ಸೀಸನ್ಗಳಲ್ಲೂ ನಾವು ಮಲಗಂಗಿಲ್ಲ, ಎಸ್ಪೆಷಲಿ ಮಧ್ಯಾಹ್ನದ ಹೊತ್ತು ಮಲಗಂಗಿಲ್ಲ. ಒಂದು ಸೀಸನ್ ಮಾತ್ರ ಎಕ್ಸೆಪ್ಷನ್ ಕೊಟ್ಟಿದ್ದಾರೆ ಆಯುರ್ವೇದದಲ್ಲಿ, ಅದು ಗ್ರೀಷ್ಮ ಋತು ಅಂತೇಳಿ. ಯಾಕಂತ ಹೇಳಿದ್ರೆ ಗ್ರೀಷ್ಮ ಋತುದಲ್ಲಿ ವಾತ ತುಂಬ ಜಾಸ್ತಿ ಆಗಿರುತ್ತೆ. ವಾತನ್ನು ನಾವು ಸ್ಪೆಸಿಫೈ ಮಾಡಬೇಕು ಅನ್ನೋದಾದರೆ 48 ನಿಮಿಷ ಒಂದು ಮುಹೂರ್ತದ ಕಾಲ ನಾವು ನಿದ್ದೆ ಮಾಡಿದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಆಯುರ್ವೇದ ಹೇಳುತ್ತೆ. ಸೊ ಎರಡನೇ ಲೈನಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ವಿಕೃತಿರ್ಹಿ ದಿವಾ ಸ್ವಪ್ನೋ ನಾಮಃ ತತ್ರ ಸ್ವಪಥ ಅಧರ್ಮ ಸರ್ವದೋಷ ಪ್ರಕೋಪ ಅಂತ ಕರಿತೀವಿ. ಸೊ ಈ ಮಧ್ಯಾಹ್ನ ಮಲಗದೇ ಒಂದು ದೊಡ್ಡ ವಿಕೃತಿ ಆಗಿರೋದ್ರಿಂದ, ಅಕಸ್ಮಾತ್ ನೀವೇನಾದರೂ ಮಲಗಿದ್ರೆ ಇದು ಒಂದು ದೊಡ್ಡ ಅಧರ್ಮ ಆಗುತ್ತೆ ಯಾರಿಗೆ, ನಮ್ಮ ಶರೀರಕ್ಕೆ. ಇದರಿಂದ ಆಮದೋಷ ಜಾಸ್ತಿ ಆಗಿಬಿಟ್ಟು ಇಲ್ಲಿ ಸರ್ವ ದೋಷ ಪ್ರಕೋಪ ಆಗುತ್ತೆ. ಅಂದರೆ ವಾತ ಪಿತ್ತ ಕಫದ ದೋಷಗಳು ಜಾಸ್ತಿಯಾಗಿ ಬೇರೆ ಬೇರೆ ಕಾಯಿಲೆಗಳನ್ನ ಉತ್ಪನ್ನ ಮಾಡುತ್ತೆ ಅಂತ ಹೇಳ್ಬಿಟ್ಟು ಆಯುರ್ವೇದ ಹೇಳುತ್ತೆ. ಎಸ್ಪೆಷಲಿ ಒಬೇಸಿಟಿ, ರೆಸಿಸ್ಟೆನ್ಸ್ಗಳು, ಥೈರಾಯ್ಡ್ ಅಂತ ಸಮಸ್ಯೆ, ಆರ್ಥ್ರೈಟಿಸ್ ಅಂತ ಸಮಸ್ಯೆ, ಇವೆಲ್ಲವೂ ಕೂಡ ಆಗಬಾರ್ದು ಅಂತ ಹೇಳಿದ್ರೆ ಎಕ್ಸೆಪ್ಟ್ ಗ್ರೀಷ್ಮ ಋತು, ಇನ್ನು ಬೇರೆ ಯಾವ ಋತುಗಳಲ್ಲಿ ಕೂಡ ಮಲಗಬಾರ್ದು ಅಂತ ಹೇಳಿ ಆಯುರ್ವೇದ ಸ್ಪಷ್ಟವಾಗಿ ತಿಳಿಸುವಂಥದ್ದು. ನೋಡಿ, ಆಯುರ್ವೇದದಲ್ಲಿ ಯಾರ್ಯಾರು ಮಲಗ್ಬೋದು ಅಂತ ಹೇಳಿದರೆ ಬಾಲ, ವೃದ್ಧ, ಕ್ಷತ, ಕ್ಷೀಣ ಅಂತ ಹೇಳಿದ್ರೆ ಸಣ್ಣ ಮಕ್ಕಳು ಬಾಲ, ವೃದ್ಧ ಅಂತ ಹೇಳಿದ್ರೆ ವಯಸ್ಸಾದವರು, ವೃದ್ಧಾಪ್ಯ ಜೀವನದಲ್ಲಿ ಬದುಕ್ತಿರುವಂಥವ್ರು. ಕ್ಷತ ಅಂದರೆ ಯಾರಿಗೆಲ್ಲ ಹೊಡೆತ ಬಿದ್ದಿದೆ, ಇಂಜುರಿ ಆಗಿದೆ, ಆ್ಯಕ್ಸಿಡೆಂಟ್ಸ್ ಆಗಿದೆ ಅಂಥವ್ರು. ಕ್ಷೀಣ, ಯಾರು ಎಮ್ಯಾಸೇಟೆಡ್ ಇದ್ದಾರೆ, ಟ್ಯೂಬರ್ಕ್ಯುಲೋಸಿಸ್ ಬಂದಿರ್ಬೋದು, HIV ಬಂದಿರ್ಬೋದು, ಸಿಕ್ಕಾಪಟ್ಟೆ ಡಯಾಬಿಟಿಸ್ ಕಾಂಪ್ಲಿಕೇಶನ್ ಬಂದಿರೋವಂಥವ್ರು. ಮತ್ತು ಶ್ರಮಿತಾಹ ಅಂದರೆ ಯಾರೆಲ್ಲ ಶ್ರಮಜೀವನ ಮಾಡ್ತಾರೆ, ಸಿಕ್ಕಾಪಟ್ಟೆ ಕೂಲಿ ಕೆಲಸ ಮಾಡಿ ಭಯಂಕರ ಪರಿಶ್ರಮ ಪಟ್ಟಿರ್ತಾರೆ. ಎಸ್ಪೆಷಲಿ ಪ್ರೆಗ್ನೆನ್ಸಿಲಿ ಕೂಡ ವೀಕ್ನೆಸ್ ಕಂಡು ಬರುತ್ತೆ. ಅಥವಾ ಸಿಕ್ಕಾಪಟ್ಟೆ ಹೆಣ್ಮಕ್ಳು ಮನೇಲಿ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿರ್ತಾರೆ, ಬೆಳಗ್ಗೆ 4-5 ಗಂಟೆಗೆದ್ದು, ಅಂಥವ್ರು ಕೂಡ ನಿದ್ದೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆಯುರ್ವೇದ ತಿಳಿಸುತ್ತೆ. ಸೊ ಇವ್ರುಗಳಿಗೆಲ್ಲ ಎಕ್ಸೆಪ್ಷನ್ ಇದೆ. ಇವ್ರುಗಳು ಖಂಡಿತವಾಗಲೂ ದಿವಾ ಸ್ವಪ್ನ ಮಾಡ್ಬೋದು, ಅಂದರೆ ಡೇ ನ್ಯಾಪಿಂಗ್ ಮಾಡ್ಬೋದು. ಇದಕ್ಕೆ ಪವರ್ ನ್ಯಾಪಿಂಗ್ ಅಂತ ಹೇಳ್ಬಿಟ್ಟು ಮಾಡರ್ನ್ ಮೆಡಿಸಿನ್ ಸೈನ್ಸ್ ಕರೆಯುತ್ತೆ. ಈ ಪವರ್ ನ್ಯಾಪಿಂಗ್ ಮಾಡೋದ್ರಿಂದ ಮೆಮೊರಿಗೆ ಅನುಕೂಲ, ಮತ್ತು ನಿಮ್ಮ ಸ್ಟ್ರೆಸ್ ಕಡಿಮೆ ಮಾಡುತ್ತೆ, ನೀವು ರಿಫ್ರೆಶ್ ಆಗ್ಬೋದು. ಆದರೆ ಅದು ತುಂಬ ಲಿಮಿಟೆಡ್ ಇರಬೇಕು ಟೈಮಿಂಗ್ಸ್. ಅಂದರೆ ಒಂದು ತುಂಬ 2 ತಾಸು 3 ತಾಸೆಲ್ಲ ಮಲಗಿದರೆ ಅದು ಬೇರೆ ಬೇರೆ ಸಮಸ್ಯೆಗಳು ಕಾಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಮಾಡರ್ನ್ ಸೈನ್ಸ್ ಕೂಡ ಹೇಳುತ್ತೆ. ಆದ್ದರಿಂದ ಪವರ್ ನ್ಯಾಪ್ ಈಸ್ ಆಲ್ವೇಸ್ ಗುಡ್, ಆ್ಯಂಡ್ ವಿ ಆಯುರ್ವೇದ ಪೀಪಲ್ ರಿಕಮೆಂಡ್ ಪವರ್ ನ್ಯಾಪಿಂಗ್ ಓನ್ಲಿ ಇನ್ ದ ಗ್ರೀಷ್ಮ ಋತು. ಗೊತ್ತಾಯ್ತಲ್ಲ.